ಈಗ ನಾವು ಬಾಳೆ ಹೂವನ್ನ ಹಚ್ಚಿಟ್ಕೊಂಡಿದ್ದೀರಿ. ಅದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪು ಹಾಕೋಣ. ಒಂದೆರಡು ಒಣಮೆಣಸಿನ್ಕಾಯಿ ಹಾಕೋಣ. ಒಂದು ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಪುಡಿ, ಈಗ ಮಜ್ಜಿಗೆ ನೆನೆಸಿಟ್ಟಿದ್ರಲ್ವ ನಾವು ಬಾಳೆ ಹೂವು ಹಚ್ಕೊಂಡಿದ್ದು ಅದನ್ನ ಹಾಕೋಣ. ಮಿಕ್ಸ್ ಮಾಡೋಣ. ಇದು ಮುಚ್ಚಿಡೋಣ ಬೇಯ್ಲಿ. ಸ್ವಲ್ಪ ಬೆಂದ್ಮೇಲೆ ಆಮೇಲೆ ಉಪ್ಪು ಹಾಕೋಣ. ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು. ಅದೇನಂತ ತೋರಿಸ್ತೀನಿ ನೋಡಿ. ಅದು ಬೇಯೋಷ್ಟರಲ್ಲಿ ನಾವು ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ಎಷ್ಟು ಹಾಕಿದ್ರೆ ಅಷ್ಟು ಟೇಸ್ಟಿ ಆಗಿರುತ್ತೆ. ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂಚೂರು ಒಂದೆರಡು ಜೀರಿಗೆ ಹಾಕೊಂಡು ಮಿಕ್ಸಿಯಲ್ಲಿ ಸುಮ್ಮನೆ ನೀರು ಹಾಕ್ದಿರೆ ಹಾಗೆ ಪೌಡರ್ ತರ ಮಾಡ್ಕೊಂಡು ಇಟ್ಕೋಬೇಕು. ಇದು ನೋಡೋಣ ಬನ್ನಿ ಎಷ್ಟು ಬೆಂದಿದೆಯಾ ಅಂತ. ತಿರ್ಸ್ಕೊಡೋಣ. ಬಿಟ್ಟಿದೆ ಚೆನ್ನಾಗಿ. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಮುಚ್ಚಿಡೋಣ. ನಾನಿದು ಸಿಮ್ಮಲ್ಲೇ ಬೇಯಿಸ್ತಾ ಇದ್ದೀನಿ. ಯಾಕಂದ್ರೆ ನಿಧಾನಕ್ಕೆ ಬೇಯಲಿ. ಅದರಲ್ಲೇ ನೀರಿನ ಅಂಶ ಇರುತ್ತೆ. ಆ ನೀರಂಶಲ್ಲೇ ಬೆಂದ್ಬಿಡುತ್ತೆ. ಇದಾಗಿದೆಯಾ ನೋಡೋಣ ಬನ್ನಿ. ಬೆಂದಿದೆ. ಈಗ ನಾವು ಈ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇದನ್ನು ಹಾಕೋಣ. ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದ್ರದ್ದು ಹಸೆ ವಾಸನೆ ಎಲ್ಲ ಹೋಗಿ ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ. ಇದಾಗಿದೆ. ಇವಾಗ ಆಫ್ ಮಾಡೋಣ. ನೋಡಿ ಆಗಿದೆ. ಇದು ನೀರೆಲ್ಲ ಇಂಬ್ರಿದೆ. ಆಫ್ ಮಾಡೋಣ. ಡಿಶ್ ಔಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ತುಂಬಾ ರುಚಿಕರವಾದ ಆರೋಗ್ಯಕರವಾದ ಬಾಳೆ ಹೂವಿನ ಪಲ್ಯ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.